ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ನನ್ನ ಸಿಸ್ಟರ್ ಜೊತೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದರೆ 1000 ರೂಪೀಸ್ ಶಾಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಝೂಡಿಯೋ ವರ್ಸಸ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್. ಸೊ ನೋಡೋಣ ಇಬ್ಬರು 1000 ರೂಪೀಸಲ್ಲಿ ಏನೇನು ತೊಗೊಂಬರ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಈಕಿನ ಕೇಳೋಣ, ಆಕೆಗೆ ಸ್ಟ್ರೀಟ್ ಶಾಪಿಂಗ್ ಬೇಕಾ ಝೂಡಿಯೋ ಶಾಪಿಂಗ್ ಬೇಕಾ ಅಂತ. ನಿಂಗೇನು ಬೇಕು? ಸ್ಟ್ರೀಟ್ ಶಾಪಿಂಗ್. ನನಗೂ ಸ್ಟ್ರೀಟ್ ಶಾಪಿಂಗ್ ಬೇಕು. ಸೊ ಏನು ಮಾಡೋಣ ಅಂತಂದರೆ ಲೆಟ್ಸ್ ಪ್ಲೇ ಸ್ಟೋನ್ ಪೇಪರ್ ಸೀಸರ್. ಯಾರು ವಿನ್ ಆಗ್ತಾರೆ ಅವ್ರು ಚಾಯ್ಸ್ ಮಾಡ್ಬೋದು. ಓಕೆ, ಲೆಟ್ ಸ್ಟಾರ್ಟ್. ಸ್ಟೋನ್ ಪೇಪರ್ ಸೀಸರ್ ಶೂಟ್. ಸ್ಟೋನ್ ಪೇಪರ್ ಸೀಸರ್ ಶೂಟ್. ಸೊ ನಾನು ಗೆದ್ದೆ. ಹೋಗ್ಲಿ, ಫಸ್ಟ್ ಚಾಲೆಂಜ್ ವಿಡಿಯೋ ಆಕಿನ ಜೊತೆ ಮಾಡ್ತಾ ಇರೋದು. ಸೊ ಆಕಿಗೆ ಸ್ಟ್ರೀಟ್ ಶಾಪಿಂಗ್ ಬೇಕಂತೆ, ಆಕಿಗೆ ಸ್ಟ್ರೀಟ್ ಶಾಪಿಂಗ್ ತೊಗೊಳ್ಳಿ, ನಾನು ಝೂಡಿಯೋ ಶಾಪಿಂಗ್ ತೊಗೊತೀನಿ. ಸೊ ಫಸ್ಟು ಝೂಡಿಯೋಗೆ ಹೋಗಿ ಬರೋಣ, ನೋಡೋಣ 1000 ರೂಪೀಸಲ್ಲಿ ಏನೇನು ತೊಗೊತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. Let's go. Yeah. Let's start the video. Yes. Come, let's go. Come. ಇವಾಗ ಝೂಡಿಯೋಗೆ ಬಂದಿದ್ದೀವಿ. ಸೊ ನೋಡೋಣ ಏನೇನು ತಗೋಬೋದು ಅಂತ. ಸೊ ನೋಡೋಣ, ಇವತ್ತು ಮೇ ಬಿ ಫೆಸ್ಟಿವಲ್ ಕಲೆಕ್ಷನ್ ಇದೆನಾ, ಏನು ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ. ಇದೆಲ್ಲ ಜೆಂಟ್ಸ್ ಸೆಕ್ಷನ್ ಚೇಂಜ್ ಆಗಿದ್ದಾನ? ಲೇಡೀಸ್ ಆ ಕಡೆ. ನಾವು ಬಂದಿರೋದು ಲೂಲು ಮಾಲ್ ಝೂಡಿಯೋಗೆ. ಫಸ್ಟ್ ಆ ಕಡೆ ಇತ್ತು ಲೇಡೀಸ್ ಸೆಕ್ಷನ್ ಎಲ್ಲ, ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ 1000 ರೂಪೀಸ್ ಒಳಗಡೆ ಏನು ಸಿಗುತ್ತೆ ಅಂತ. ಮೇ ಬಿ ನಾನು ಒಂದು ಫುಲ್ ಗೌನ್ ತಗೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ಗೌನು ಇಲ್ಲಾಂದ್ರೆ ಕಾರ್ಡ್ ಸೆಟ್ ಆ ಥರ ಇದೆ, ನೋಡೋಣ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ. ವಾವ್, ಇದು ಚೆನ್ನಾಗಿದೆ. ಸಿ ಈ ಥರ ಫುಲ್ ಗೌನ್ ತೊಗೊಂಡ್ಬಿಟ್ರೆ ಆಗುತ್ತೆ. ಸಿ 899 ಚೆನ್ನಾಗಿದೆ. ಇದೊಂದು ಆಪ್ಷನ್ ಇರಲಿ, ನೋಡೋಣ ಇನ್ನು ಸ್ವಲ್ಪ. ಈ ಕುರ್ತಾನು ಚೆನ್ನಾಗಿದೆ, ಎತ್ನಿಕ್ ವೇರ್ ಚೆನ್ನಾಗಿದೆ ಅಲ್ಲ. ಪ್ರೈಸ್ ಇಲ್ಲ ಇದರದ್ದು. 799. ನನಗೆ ಇದು ಇಷ್ಟ ಆಯಿತು, ಬಟ್ ಇದು ಎಮ್ ಸೈಜ್ ಇದೆ. ನಾನು ಡಯಟ್ ಮಾಡ ಮೇ ಬಿ ಆಗ್ಬೋದು ಅನ್ಸುತ್ತೆ. ಆಗಲ್ಲ, ಚೆನ್ನಾಗಿದೆ. ಇದರಲ್ಲಿ ಸೈಜ್ ಇದ್ರೆ ಚೆನ್ನಾಗಿರ್ತಾ ಇತ್ತು. ಲೆಟ್ಸ್ ಸಿ, ನೋಡೋಣ ಮತ್ತೇನು ಸಿಗ್ಬೋದು ಅಂತ. ಈ ಥರ ಒಂದಿದೆ. ಇದು ಗೌನ್ ಇದೆ. ನೋಡೋಣ ಏನೇನು ತಗೋಬೋದು ಅಂತ ಚೆಕ್ ಮಾಡೋಣ. ವಾ, ಇದೂ ಚೆನ್ನಾಗಿದೆ. ನೈಸ್ ಅಲ್ಲ, ಚೆನ್ನಾಗಿದೆ. ಇದು ಕೆಳಗಡೆ ಈಗ ಒಂದು ಪೀಸ್ ಥರನೂ ಹಾಕೋಬೋದು ಇದನ್ನು. ಎಲ್ ಸೈಜ್ ಇದೆ ಇದರಲ್ಲಿ, ಚೆನ್ನಾಗಿದೆ. ಲೆಟ್ಸ್ ಸಿ. 2 ಔಟ್ಫಿಟ್ ಸಿಕ್ಕಿದೆ, ನೋಡೋಣ. ಎತ್ನಿಕ್ ವೇರ್ ನೋಡ್ತಾ ಇದ್ದೀವಿ. ಮೇ ಬಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸಿ ಇದೊಂಥರ ಚೆನ್ನಾಗಿದೆ. ಇದೊಂಥರ ಚೆನ್ನಾಗಿದೆ, ಬಟ್ ಸಿಂಪಲ್ ಆಯಿತು. ಇದು ವೈಟ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಬಟ್ ನನ್ನ ಹತ್ರ ವೈಟ್ ಆಲ್ರೆಡಿ ಇದೆ, ಅದಕ್ಕೆ ತೊಗೊತಾ ಇಲ್ಲ. ಸೊ ಇಟ್ಸ್ 899, 900 ರೂಪೀಸ್. ಚೆನ್ನಾಗಿದೆ ಈ ಔಟ್ಫಿಟ್. ಎಲ್ಲ ಆಯ್ತಾ? ಫೈನಲಿ ನನಗೆ ಇಷ್ಟ ಆಗಿದ್ದು ಸಿಕ್ತು. ಎಲ್ ಸೈಜ್. ಎಸ್, ಎಲ್ಲಿದೆ? ಎಲ್ಲ ಆಗುತ್ತಲ್ಲ? ಇಲ್ಲ ಆಗುತ್ತೆ ಎಲ್ಲ. ಹಾಂ, ಇಲ್ಲ ಆಗುತ್ತೆ ಎಲ್ಲ. ಚೆನ್ನಾಗಿತ್ತಾ? ನೈಸ್ ಅಲ್ಲ? ಸೊ ಇದು ಪ್ರೈಸ್ ಬಂದು 800 ರೂಪೀಸ್. ನೋಡೋಣ ಬನ್ನಿ ಇದಕ್ಕೆ ಏನಂತ ಬಟ್ ಇದಕ್ಕೆ ಲೆಗಿನ್ ತೊಗೋಬೇಕೇನು ಫುಲ್ ಸೆಟ್ ಅಂದರೆ. ಲೆಗಿನ್ ಸಿಲ್ವರ್ ಕಲರ್. ಸೊ ನೋಡೋಣ ಬನ್ನಿ, ಇದೊಂದು ಇಟ್ಕೊಂಡಿರೋಣ ಆಪ್ಷನ್ ಆಗಿ. ಸೊ ಇವಾಗ ಆಕ್ಸೆಸರೀಸ್ ಸೆಕ್ಷನಿಗೆ ಬಂದಿದ್ದೀವಿ.
ನೋಡೋಣ ಏನ್ ತಗೊಂತೀನಿ ಅಂತ. ಅದಕ್ಕೆ ಮ್ಯಾಚ್ ಆಗಂತದ್ದು ಏನಾದ್ರು ಸಿಕ್ಕಿದ್ರೆ ಇದು ಎತ್ನಿಕ್ ಜ್ಯುವೆಲ್ರಿ ಸಿಗೋದ್ ಕಷ್ಟ ಇಲ್ಲಿ, ಯಾವ ಅಷ್ಟು ಚೆನ್ನಾಗ್ ಅನ್ಸ್ತಾ ಇಲ್ಲ. ಈಗ ಚಪ್ಪಲಿ ನೋಡಕ್ ಬಂದಿದೀವಿ, ಅಲ್ಲಿ ಯಾವ ಇಷ್ಟ ಆಗ್ಲಿಲ್ಲ. ನೋಡೋಣ ಚಪ್ಪಲಿ. 200 ರೂಪೀಸ್ ಚಪ್ಪಲಿ. 299. ಎಷ್ಟು ಚಪ್ಪಲಿ ರಾಶಿ ಹಾಕಿದ್ದಾರೆ ನೋಡಿ ಇಲ್ಲಿ. ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. 699. ಇದನ್ನೇ ಬರೋದಿಲ್ಲ. 1000 ರೂಪೀಸ್ ಡಿಫಿಕಲ್ಟ್. ಫೈನಲಿ ನಂದು ಕಂಪ್ಲೀಟ್ ಔಟ್ಫಿಟ್ ಸಿಕ್ಕಿದೆ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಯಾರು ತಗೊಂಡಿದ್ದೀನಿ ಅಂತ. ಇವಾಗ ಮಲ್ಲೇಶ್ವರಂ ಬಂದಿದ್ವಿ. ಇವಾಗ ನೋಡ್ತಾ ಇದ್ದಾಳೆ. ಶಾಪಿಂಗ್ ಮಾಡಕ್ ಬಂದಿದೀವಿ. ಏನಂತ ತಗೋಬೇಕು ಅನ್ಕೊಂಡಿದ್ಯಾ? ಚೂಡಿದಾರ್ ಸೆಟ್ಟು ಇಂಥ ಬನಾರಸ್. ಇವಾಗ ಒಂದು ಅಂಗಡಿಗೆ ಬಂದಿದೀವಿ. ಫೈನಲಿ ಶಾಪಿಂಗ್ ಮಾಡಿ ಬಂದ್ಲು. ತಗೊಂಡ್ಯಾ? ಎಷ್ಟಾಯ್ತು? 1100. 100 ರೂಪಾಯಿ ಜಾಸ್ತಿ ಆಯ್ತಲ್ಲ. ಇದು 1200 ಅಲ್ಲ? ಏನಾಯ್ತು? 1100. 1100 ರೂಪೀಸ್ ತಗೊಂಡ್ಯಾ? ಸೊ ಮನೆಗೆ ಹೋಗಿ ತೋರಿಸ್ತೀನಿ ಏನ್ ತಗೊಂಡಿದ್ದಾಳೆ ಅಂತ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಾನೇನ್ ಶಾಪ್ ಮಾಡಿದೀನಿ ಮತ್ತೆ ಈಕೆ ಏನ್ ಶಾಪ್ ಮಾಡಿದಾಳೆ ಅಂತ ತೋರಿಸ್ತೀನಿ. ಫಸ್ಟ್ ನೀ ತೋರಿಸ್ಲೇ ನಾ ತೋರಿಸ್ಲಾ? ಓಕೆ, ನಾನು ಶಾಪ್ ಮಾಡಿದ್ದು ಜುಡಿಯೋ ಇಂದ. ಸೊ ಜುಡಿಯೋ ಇಂದ ಏನ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಆಮೇಲೆ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರ್ದು ಔಟ್ಫಿಟ್ ಚೆನ್ನಾಗಿದೆ ಅಂತ. ನಾನು ಫಸ್ಟ್ ಒನ್ ಈ ತರ ಎತ್ನಿಕ್ ಕುರ್ತಾ ತಗೊಂಡಿದ್ದೀನಿ. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಈ ತರ ಫುಲ್ ವರ್ಕ್ ಎಲ್ಲ ಬಂದಿದೆ. ಸೊ ಈ ತರ ಎತ್ನಿಕ್ ವೇರ್ ನಾನು ಜುಡಿಯೋದಲ್ಲಿ ನೋಡಿದ್ದಿಲ್ಲ ಅಲ್ಲ. ಈ ತರ ಮೇ ಬಿ ಇವಾಗ ಫೆಸ್ಟಿವಲ್ ಸೀಸನ್ ಇತ್ತಲ್ಲ, ಹಂಗಾಗಿ ಈ ತರ ಎತ್ನಿಕ್ ವೇರ್ ಬಂದಿತ್ತು ಅನ್ಸುತ್ತೆ. ಚೆನ್ನಾಗಿದೆ, ಕಲರು ಚೆನ್ನಾಗಿ ನೋಡಿದ ತಕ್ಷಣ ಇಷ್ಟ ಆಯ್ತು. ಫಸ್ಟ್ ನನ್ ಸೈಜ್ ಸಿಗ್ಲಿಲ್ಲ, ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹುಡುಕ್ಮೇಲೆ ಸೈಜ್ ಸಿಕ್ತಲ್ಲ. ತಗೊಂಡಿದ್ದು ನೀನು ಹುಡ್ಕೊಟ್ಟಿದ್ದು ಬಾರಿ ಎಲ್ಲ ಫಸ್ಟ್ ಎಲ್ಲಿ ತಗೊಂಡಿದ್ದೆ. ಬಟ್ ಕರೆಕ್ಟ್ ಆಯ್ತು, ನನಗೆ ಕರೆಕ್ಟ್ ಫಿಟ್ಟಿಂಗ್ ಇದೆ. ಸೊ ಇದಕ್ಕೆ ನಾನು ಕೊಟ್ಟಿದ್ದು ಈ ಟಾಪ್ಗೆ 799. ಸೊ ನಮ್ದು ಇದ್ದಿದ್ದು 1000 ರೂಪೀಸ್ ಚಾಲೆಂಜ್ ಅಲ್ಲ, ಇದು 799. ಸೊ ಇದಕ್ಕೆ ಮ್ಯಾಚಿಂಗ್ ಇದು ಸ್ಟ್ರೇಟ್ ಪ್ಯಾಂಟ್ ತಗೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದು 399. 800 ಪ್ಲಸ್ 400 1200 ಆಯ್ತು. 200 ಜಾಸ್ತಿ ಆಗಿದೆ. ಹಿಂದೆ ನೋಡೋಣ. ಸೊ ಹೇಗಿದೆ ಒಂದ್ಸಲ ಇಕ್ಕಿಂದ ಔಟ್ಫಿಟ್ ತೋರಿಸಿದ್ಮೇಲೆ ಇಬ್ರು ಇದು ಟ್ರಯಲ್ ಮಾಡಿ ನಿಮ್ಗೆ ತೋರಿಸ್ತೀವಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರ್ದು ಔಟ್ಫಿಟ್ ಚೆನ್ನಾಗಿದೆ ಅಂತ. ಸೊ ನಂದು ಟೋಟಲ್ 1200 ಆಯ್ತು. 200 ರೂಪೀಸ್ ಜಾಸ್ತಿ ಆಯ್ತು, ಏನು ಮಾಡೋಕ್ಕಾಗಿಲ್ಲ. ಸೊ ಏನೋ ಫುಲ್ ಔಟ್ಫಿಟ್ ತಗೋಬೇಕು ಅಂತ ಹೇಳಿ ಇದು ಈ ಸೆಟ್ ತಗೊಂಡೆ. ಸೊ ನಿಮ್ಗೆ ತೋರಿಸೋಣ. ಇದನ್ನ ನಾನು ಮಲ್ಲೇಶ್ವರಂ 8 ಕ್ರಾಸ್ ಅಲ್ಲಿ ತಗೊಂಡ್ಬಂದಿರೋದು. ನಂದು ತೋರಿಸ್ತೀನಿ ಬನ್ನಿ. ನೈಸ್ ಕಲರ್ ಆದ್ರೆ. ದಿಸ್ ಈಸ್ ಟಾಪ್. ಚೆನ್ನಾಗಿದೆ ಅಲ್ಲ, ಬನಾರಸ್. ಸೊ ಹೇಳುವ ಫಸ್ಟ್ ಔಟ್ಫಿಟ್ ಪ್ರೈಸ್ ಎಷ್ಟು? ಇದು 1200 ಹೇಳಿದ್ರು. ಬಾರ್ಗಿನ್ ಮಾಡಿ 1100 ಕೊಟ್ಟರು. ಇನ್ನು ಕಡಿಮೆ ಕೇಳಿದ್ರೆ ಕೊಡ್ಲಿಲ್ಲ. ಮೇಲೆ ದಾಟಿದೆ 100 ರೂಪೀಸ್ ಅಂದ್ರೆ ನಾನೇ ಗೆದ್ದೆ. ನೀನ್ 100 ರೂಪೀಸ್ ಜಾಸ್ತಿ. ಗೆದ್ದಿದ ಪ್ರಶ್ನೆ ಅಲ್ಲ, ಫಸ್ಟ್ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರ ಔಟ್ಫಿಟ್ ಚೆನ್ನಾಗಿದೆ ಅಂತ. ಕೆಳಗಡೆ ಈ ಔಟ್ಫಿಟ್ ಈ ಔಟ್ಫಿಟ್ ಈ ತರ ಪ್ಯಾಂಟ್ ಬರುತ್ತೆ, ಪ್ಲಾಜೋ ಪ್ಯಾಂಟ್. ಆಮೇಲೆ ಇದಕ್ಕೆ ದುಪ್ಪಟ್ಟ, ಈ ತರ ದುಪ್ಪಟ್ಟ ಬರುತ್ತೆ. ಸೊ
ಇಬ್ರದ್ದು ಬಜೆಟ್ ನಂದು 200 ರುಪೀಸ್ ಜಾಸ್ತಿ ಆಗಿದೆ, ಈಗಿಂದ 100 ರುಪೀಸ್ ಜಾಸ್ತಿ ಆಗಿದೆ. ಸೊ ಇಟ್ಸ್ ಓಕೆ. ಇವಾಗ ಇಬ್ರು ಟ್ರಯಲ್ ಮಾಡ್ಕೊಂಡು ಬರ್ತೀವಿ, ಯಾವ್ದು ಔಟ್ಫಿಟ್ ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿ. ಗ್ರೀನಾ ಪಿಂಕಾ ಅಂತ ಹೇಳಿ. ಓಕೆ ಓಕೆ, ಲೆಟ್ಸ್ ಟ್ರೈ. ಎಸ್, ಓಕೆ ಬನ್ನಿ. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಇದನ್ನ ಜೂಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಾನು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿರೋದು. ದಿಸ್ ಈಸ್ ಮೈ ಔಟ್ಫಿಟ್. ಸೊ ಇವಾಗ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ಔಟ್ಫಿಟ್ ಚೆನ್ನಾಗಿದೆ ಅಂತ. ಸೊ ಇದು ಬಂದು ಜೂಡಿಯೋ, ಇದು ಬಂದು ಮಲ್ಲೇಶ್ವರಂ. ಸೊ ಯಾವ್ದು ಔಟ್ಫಿಟ್ ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ, ಗ್ರೀನ್ ಆರ್ ಪಿಂಕ್. ಬಾಯ್. ಸೊ ನೋಡಿದ್ರಲ್ವಾ, ನಾನು ಜೂಡಿಯಿಂದ ಏನ್ ಶಾಪ್ ಮಾಡ್ಕೊಂಡ್ ಬಂದೆ, ಹಾಗೆ ನೀನು ಮಲ್ಲೇಶ್ವರಂ ಸ್ಟ್ರೀಟ್ ಇಂದ ಏನ್ ಶಾಪಿಂಗ್ ಮಾಡ್ಬೇಕು ಅಂತ. 1000 ರುಪೀಸ್ ಬಜೆಟ್ ತುಂಬಾನೇ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಸೊ ನೀವು ಈ ವಿಡಿಯೋಗೆ ಜಾಸ್ತಿ ಲೈಕ್ ಮಾಡಿ. ನೆಕ್ಸ್ಟ್ ಈ ತರ ಚಾಲೆಂಜ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಇಷ್ಟ ಆಯ್ತಾ ಏನೋ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರ್ದು ಔಟ್ಫಿಟ್ ಇಷ್ಟ ಆಯ್ತು ಅಂತಾನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.